ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ಸಿಗುವಂತಹ ಅದ್ಭುತವಾದ ದೈವಿಕವಾದ ಮಾರ್ಗದರ್ಶನ ಯಾವುದು? ಧನಸ್ಸು ರಾಶಿಯವರ ಜೀವನದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯ ಪ್ರವೇಶವಾಗುತ್ತದೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹುದೊಡ್ಡದಾದ ಮುಖ್ಯವಾದ ಘಟನೆಗಳನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಧನಸ್ಸು ರಾಶಿಯವರಾಗಿದ್ದು ಈ ಒಂದು ಗಂಟೆ ನಿಮ್ಮ ಜೀವನಕ್ಕೆ ಬೆಳಕು ತುಂಬುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಈ ಕ್ಷಣದಿಂದ ನೀವು ಕಲಿಯುತ್ತಿರುವುದು ಕೇಳುತ್ತಿರುವುದು ಖಂಡಿತವಾಗಿ ಉತ್ತಮವಾಗಿರುತ್ತೆ. ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ತಪ್ಪುಗಳಿಂದ ಕಲಿತಂತಹ ಪಾಠಗಳು ನಿಮ್ಮ ಜೀವನದ ಮಹತ್ತರವಾದ ತಿರುವಿಗೆ ಕಾರಣವಾಗುತ್ತೆ. ನಿನ್ನ ಹಳೆಯ ನೋವುಗಳ ಕಾರಣ ನಿನ್ನೊಳಗಿನ ಬಲದ ನಿಜವಾದ ಮುಖ. ಇಂದಿನ ತಿಂಗಳುಗಳ ಹಲವಾರು ಕಷ್ಟಗಳ ನಂತರ ನಿಮ್ಮ ಜೀವನದ ದಾರಿಯಲ್ಲಿ ಬೆಳಕು ಬರುವಂತಹ ಸಂದರ್ಭ. ಮುಂದಿನ ತಿಂಗಳು ನಿಮ್ಮ ಬದುಕಿಗೆ ಏನು ತರುತ್ತದೆ? ನಿಮ್ಮ ನಿಜವಾದ ದಾರಿ ಯಾವುದು? ಯಾರೆಲ್ಲ ನಿಮ್ಮ ಹೃದಯದಿಂದ ದೂರ ಹೋಗುತ್ತಾರೆ? ಯಾರು ನಿಮ್ಮ ಮನಸ್ಸಿಗೆ ಹತ್ತಿರವಾಗ್ತಾರೆ? ಹೊಸದಾದ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಸುಲಭವಾದದ್ದಲ್ಲ. ವಿಶೇಷತೆಯಿಂದ ತುಂಬಿರುವಂತಹ ಮಹತ್ತರವಾದ ತಿರುವಿಗೆ ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಮಹಾ ಹೆಜ್ಜೆಯನ್ನು ಇಡುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಯಾರು ದೇವರಿಂದಲೇ ನಿನ್ನತ್ತ ಬರುತ್ತಿರ್ತಾರೆ. ಇವರು ದೇವರು ಕಳಿಸಿರುವಂತಹ ವಿಶೇಷವಾದ ಮಾರ್ಗದರ್ಶಕರು ಮತ್ತು ದೇವರ ಸಂಕೇತದ ಸೂಚಕರಾಗಿರ್ತಾರೆ. ಈಗ ನಿಮಗೆ ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರು ಹೊರಗೆ ನಗು, ಒಳಗೆ ನೋವು, ಹೊರಗೆ ಚುರುಕು, ಒಳಗೆ ಮೌನ, ಬಯಲಲ್ಲಿ ಹೋರಾಟಗಾರ, ಮನಸ್ಸಿನಲ್ಲಿ ಸಂವೇದನಾಶೀಲರಾಗಿರ್ತಕ್ಕಂಥ ಧನಸ್ಸು ರಾಶಿಯವರು ಬಹಳಷ್ಟು ವಿಶೇಷತೆಯಿಂದ ತುಂಬಿರುವಂತಹ ರಾಶಿ ಚಕ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಧನಸ್ಸು ರಾಶಿಯವರ ಹೃದಯದ ಮಹತ್ವ ಅಂತ ಅಂದರೆ ಈ ರಾಶಿಯವರ ಮನಸ್ಸು ಅತಿ ಪವಿತ್ರ, ನೇರ ಮತ್ತು ನಿಖರವಾಗಿರುತ್ತದೆ. ಇದರಿಂದ ಕೆಲವೊಮ್ಮೆ ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅವರು ಯಾರನ್ನ ಕೂಡ ನೋಯಿಸುವ ಮಾತನ್ನ ಆಡೋದಿಲ್ಲ. ಆದರೆ ತಮ್ಮನ್ನ ಹಲವಾರು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಇದು ನಿಮ್ಮ ತಪ್ಪಲ್ಲ. ನಿಮ್ಮ ನೇರವಾದಂತಹ ಮಾತುಗಳು ಕೆಲವರಿಗೆ ಕಠಿಣವಾಗಿ ಕಾಣಬಹುದು. ತಮ್ಮ ಮೇಲೆ ಇರುವ ನೋವನ್ನ ಮೌನದಲ್ಲಿ ಹೊತ್ತುಕೊಂಡಿರ್ತಾರೆ. ಮತ್ತೆ ಮತ್ತೆ ಸಹಿಸುತ್ತಾರೆ. ಆದರೆ ಒಮ್ಮೆ ಹೃದಯ ಮುರಿದರೆ ಮತ್ತೆ ಅದೇ ದಾರಿಯಲ್ಲಿ ಹಿಂತಿರುಗೋದಿಲ್ಲ. ಧನಸ್ಸು ರಾಶಿಯವರ ಕಣ್ಣಲ್ಲಿ ಸತ್ಯ, ನ್ಯಾಯ, ಪ್ರೀತಿ ಇವು ಮೂರು ದೊಡ್ಡ ಆಸ್ತಿಗಳು. ಅದೇ ರೀತಿ ಅವರು ನ್ಯಾಯಕ್ಕೋಸ್ಕರ ತಮ್ಮ ಜೀವನದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾರೆ. ಹಣಕ್ಕೋಸ್ಕರ ಅನ್ಯಾಯವನ್ನ ಮಾಡೋದಿಲ್ಲ, ಸುಳ್ಳನ್ನ ಹೇಳೋದಿಲ್ಲ. ಖಂಡಿತವಾಗಿ ಇವರ ಮನಸ್ಸು ನಿರ್ಮಲವಾಗಿರುತ್ತದೆ. ಅದಕ್ಕಾಗಿಯೇ ದೇವರು ಇವರನ್ನ ತಮ್ಮ ವಿಶೇಷವಾದ ಒಂದು ಆಶೀರ್ವಾದದ ಮೂಲಕ ಶಕ್ತಿಶಾಲಿಗಳಾಗಿ ಮಾಡ್ತಾ ಹೋಗ್ತಿದ್ದಾರೆ. ಕಳೆದ ಕೆಲವು 2-3 ವರ್ಷಗಳು ಏಕೆ ಕಷ್ಟ? ಕಳೆದ ಕೆಲವು ವರ್ಷಗಳು ನಿನ್ನೆದೆಗೆ ಗಾಢವಾದ ಪರೀಕ್ಷೆಯ ಕಾಲ. ನಿಮಗೆ ನೋವು ನೀಡಿರಬಹುದು, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಇರಬಹುದು, ನಿಮಗೆ ಅಂಟಿಕೊಂಡ ಒತ್ತಡ, ಹಣದ ತೊಂದರೆ, ನಂಬಿಕೆ ಕಳೆದು ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ಗೊಂದಲ, ದಾರಿ ಕಾಣದ ದಿನಗಳು, ಈ ಎಲ್ಲವೂ ಕೂಡ ಗುರುಗ್ರಹ ಮತ್ತು ಶನಿ ಸಂಚಾರದ ಪರಿಣಾಮವಾಗಿತ್ತು. ಧನಸ್ಸು ರಾಶಿಯವರಿಗೆ ಕಷ್ಟವು ಬರುವಾಗ ದೊಡ್ಡದಾಗಿ ಬರುತ್ತದೆ, ಆದರೆ ಫಲ ಬರುವಾಗ ಅದಕ್ಕಿಂತ 10 ಪಟ್ಟು ಹೆಚ್ಚು ದೊಡ್ಡದಾಗಿರುತ್ತದೆ. ಅದೇ ರೀತಿ ಈ ಸಮಯ ಮುಂದಿನ 14 ತಿಂಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಖಂಡಿತವಾಗಿ ಈ ಸಮಯ ಅಂದರೆ ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನಕ್ಕೆ ಬರುವಂತಹ ಹೊಸ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ಮುಂದಿನ 14 ತಿಂಗಳು ಧನಸ್ಸು ರಾಶಿಯವರಿಗೆ ಅತ್ಯಂತ ಶಕ್ತಿಯುತವಾಗಿರುವ ಹಂತ. ಹಣದ ಬೆಳಕು. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು, ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತೆ. ತಡವಾಗಿ ಹಣ ಬರುತ್ತೆ, ಆದರೆ ಹಿಂದಿನ ನಷ್ಟಗಳ ಪರಿಹಾರವಾಗ್ತಾ ಹೋಗುತ್ತೆ. ಹೊಸ ಆದಾಯದ ದಾರಿ. ಆರ್ಥಿಕ ಒತ್ತಡ ಕಡಿಮೆ ಆಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ ಬಿ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತಪ್ಪು ನಿರ್ಧಾರಗಳು, ಗೊಂದಲಗಳು, ಮಾನಸಿಕವಾದ ತೊಂದರೆ ದೂರವಾಗುತ್ತೆ. ಕುಟುಂಬದ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಹೊಸದಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ತೀರಾ. ಉದ್ಯೋಗ ಬಲವಾದ ಪುಸ್ತಕ ತೆರೆಯುತ್ತದೆ. ಒಟ್ಟಾರೆಯಾಗಿ ಹೊಸ ಆಫರ್ಗಳು, ಹೊಸ ಸ್ಥಾನಮಾನ, ಕೆಲಸದಲ್ಲಿ ಶಾಂತಿ, ಹೊಸ ಕೌಶಲ್ಯ, ಬೆಳಕನ್ನ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ತರ್ತಕ್ಕಂತಹ ಹೊಸ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಶಾಂತಿಯನ್ನ ಮೂಡಿಸ್ತಾರೆ. ಗೊಂದಲಕ್ಕೆ ಅಂತ್ಯ ಹೇಳ್ತಾರೆ. ಕುಟುಂಬದಲ್ಲಿ ನೆಮ್ಮದಿ, ಸಂತೋಷದ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಫೆಬ್ರವರಿ ತಿಂಗಳು ಇವರಿಗೆ ಅತ್ಯಂತ ಸುಖಮಯವಾಗಿರುವಂತಹ ಸಮಯ. ತಲೆಭಾರ, ಆಂತರಿಕ ದುಃಖ ಕಡಿಮೆ ಆಗುತ್ತೆ. ನಿದ್ರೆಯಲ್ಲಿ ಸುಧಾರಣೆ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ದೇಹಕ್ಕೆ ಶಕ್ತಿ ಮತ್ತು ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತದೆ. ಜೀವನದ ಗುರಿ ಗೊತ್ತಾಗುವಂತ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ದೈವದ ಮಾರ್ಗದರ್ಶನ ತೀವ್ರವಾಗಿರುತ್ತೆ. ನಿಮ್ಮ ಕನಸಿನಲ್ಲಿ ಬಂದು ದೇವರು ನಿಮಗೆ ವಿಶೇಷವಾದ ಮಾರ್ಗವನ್ನು ತೋರಿಸಬಹುದು ಅಥವಾ ಹೊಸ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದ ಬೆಳಕನ್ನು ಹೆಚ್ಚು ಮಾಡಬಹುದು.
ಇಲ್ಲಿಯವರೆಗೂ ಧನಸ್ಸು ರಾಶಿಯವರು ಬಹಳಷ್ಟು ಗೊಂದಲವನ್ನ ಪಡ್ಕೊಂಡಿದ್ರು. ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಿರ್ಧಾರಗಳಲ್ಲಿ ಹಲವಾರು ರೀತಿಯ ತೊಂದರೆಗಳು ಎದುರಾಗ್ತಾ ಇತ್ತು. ಅಡೆತಡೆಗಳು, ಶತ್ರುಗಳ ಕಾಟ ಎಲ್ಲವೂ ಕೂಡ ಈ ಸಮಯದಿಂದ ದೂರವಾಗುತ್ತೆ. ಧನಸ್ಸು ರಾಶಿಯವರ ಗುಪ್ತ ದೈವಿಕ ಆಶೀರ್ವಾದಗಳು ಈಗ ನಿಮ್ಮ ಕಡೆಗೆ ಹರಿದು ಬರುತ್ತಿದೆ. ಧನಸ್ಸು ರಾಶಿಯವರಿಗೆ 3 ಶಕ್ತಿಶಾಲಿ ದೈವಿಕ ಗುಪ್ತ ಹೊರಗಳು ಕೂಡ ಸಿಗ್ತಾ ಇದೆ. ಕ್ರೋಧ ಶಕ್ತಿ ಮತ್ತು ಅವರು ಕೋಪಗೊಂಡರೆ ಹಾನಿ ಮಾಡಲ್ಲ, ಆದರೆ ಹಾನಿ ಮಾಡಿದವರು ದೈವಿಕವಾಗಿ ಒಂದು ಪಾಠವನ್ನ ಕಲಿತುಕೊಳ್ತಾರೆ. ಖಂಡಿತವಾಗಿ ದೂರದೃಷ್ಟಿ ಇವರಿಗೆ ಜಾಸ್ತಿ ಇರುತ್ತೆ. ಈ ರಾಶಿಯವರಿಗೆ ಮುಂದೆ ಏನು ಬಂದರೂ ಕೂಡ ಅನುಭವವಾಗಿ ಗೊತ್ತಾಗ್ತಾ ಹೋಗುತ್ತೆ. ರಕ್ಷಣಾ ಶಕ್ತಿ, ಅಪಾಯ ಬಂದಾಗ ಅವರು ನೋಡುವಂತಹ ಮುನ್ನವೇ ದೈವ ಒಮ್ಮೆ ಒತ್ತು ಕೊಟ್ಟಿರುತ್ತೆ. ಅಂದರೆ ನಿಮಗೆ ಅಪಾಯ ಬರ್ತಾ ಇದೆ ಅಂದ ತಕ್ಷಣ ದೈವದ ಆಶೀರ್ವಾದದ ಜೊತೆಗೆ ಎಲ್ಲ ರೀತಿಯ ಕಷ್ಟಗಳನ್ನು ಕಳೆದುಕೊಳ್ಳುವಂತಹ ಆತ್ಮವಿಶ್ವಾಸ, ಶಕ್ತಿ ಮತ್ತು ಜೀವನದ ಮೇಲೆ ಪ್ರೀತಿ, ಉತ್ಸಾಹ ನಿಮಗೆ ಹೆಚ್ಚಾಗಿರುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರವಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿನ್ನ ಹೃದಯಕ್ಕೆ ಬಂದ ನೋವಿಗೆ ಅರ್ಥವಿರುತ್ತೆ. ನಿಮ್ಮನ್ನು ಎಲ್ಲರೂ ಕೂಡ ಮೌನ್ಯವಿಲ್ಲದಂತೆ ನೋಡಿದಾಗ ನೀವು ಒಳಗೆ ಒಮ್ಮೆಯಾದರೂ ಕೇಳಿದುಂಟು, ನನಗೆ ಏಕೆ ಈ ಕಷ್ಟ, ನಾನು ಏಕೆ ಈ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀನಿ, ನಾನೇನು ತಪ್ಪು ಮಾಡಿದ್ದೇನೆ. ಆದರೆ ದೇವರು ಹೇಳೋದು, ನಿನ್ನ ತಪ್ಪು ಏನೂ ಅಲ್ಲ, ನೀನು ಎಲ್ಲರಿಗಿಂತ ದೊಡ್ಡ ಹೃದಯವನ್ನು ಹೊಂದಿದ್ದೀಯ ಮತ್ತು ಎಲ್ಲ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿಶಾಲಿ, ಧೈರ್ಯಶಾಲಿ. ಆದ್ದರಿಂದ ಕಷ್ಟಗಳಿಂದ ಕಲಿತಂತಹ ಪಾಠ ನಿನ್ನ ಜೀವನ ಉದ್ದಕ್ಕೂ ಕೂಡ ನಿನಗೆ ಒಂದು ವಿಶೇಷವಾದ ಪಾಠವಾಗಿ ಉಳಿದುಕೊಳ್ಳುತ್ತೆ. ಇದರಿಂದ ಸರಿ ತಪ್ಪುಗಳ ಲೆಕ್ಕಾಚಾರ, ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರು ಭಾವನೆಯಿಂದ ಮುರಿಯುವ ಜನರಲ್ಲ. ಅವರು ಹುಟ್ಟಿದ್ದು ಬೆಳಗಲು. ಅಷ್ಟೇ ಅಲ್ಲದೆ ಅವರ ಜೀವನದಲ್ಲಿ ಬರ್ತಕ್ಕಂಥ ನಾಯಕತ್ವದ ಗುಣವನ್ನ ಈಗ ಸಮಾಜವೇ ನೋಡುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ. ಬರುವಂತಹ 3 ಅದ್ಭುತವಾದ ಸಮಯ ನಿಮ್ಮ ಮುಂದಿನ ಜೀವನ ಬದಲಾಗುವಂತಹ ಮಹತ್ವರವಾದ ತಿರುವುಗಳು. ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ಈ ರಾಶಿಯವರ ಕಷ್ಟಗಳು, ಎಲ್ಲ ರೀತಿಯ ಸಾಲದ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹಣದ ಬೆಳಕು, ಸಂಬಂಧದಲ್ಲಿ ಸ್ಪಷ್ಟತೆ, ದೊಡ್ಡ ಸಮಸ್ಯೆಗಳಿಗೆ ಅಂತ್ಯ, ಹಳೆಯ ಕನಸಿನ ಪೂರ್ಣತೆ. ನೀವು ಕಂಡ ಕನಸನ್ನು ನನಸು ಮಾಡ್ಕೊಳ್ತೀರಾ. ಹೊಸ ಅನುಭವವನ್ನು ಪಡೆದುಕೊಳ್ತಾ ಹೋಗ್ತೀರಾ. ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಶಕ್ತಿ, ಸಾಮರ್ಥ್ಯ, ಪ್ರೀತಿ ಮತ್ತು ಸಂಬಂಧವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ನಿಮ್ಮ ಪ್ರೀತಿ ನಿಜ, ಆದರೆ ನಿಮ್ಮನ್ನು ನೋಯಿಸಿದವರು ಇದ್ದಾರೆ. ಅದೇ ರೀತಿ ನಿಮ್ಮನ್ನು ತಪ್ಪು ತಿಳ್ಕೊಂಡವರು ಇದ್ದಾರೆ. ನಿಮ್ಮನ್ನು ಬಿಟ್ಟು ಹೋದವರು ನಿನ್ನ ಗುರಿಯಲ್ಲಿ ಸೇರಬೇಕಾದವರು ಅಲ್ಲ. ನಿಮ್ಮನ್ನು ಬಿಟ್ಟು ಹೋದವರು ಖಂಡಿತವಾಗಿ ದೇವರು ನಿಮ್ಮಿಂದ ದೂರ ಮಾಡಿ ನಿಮ್ಮನ್ನು ಸ್ವಚ್ಛತೆ ಮಾಡ್ತಿರುವಂತಹ ಕಾರ್ಯವಾಗಿತ್ತು. ನಿಜವಾದ ವ್ಯಕ್ತಿ ಸಮೀಪಕ್ಕೆ ಬಂದ ಸಂದರ್ಭದಲ್ಲಿ ಗೊಂದಲಗಳು ಅಂತ್ಯವಾಗುತ್ತದೆ. ಈ ಸಮಯ ಖಂಡಿತವಾಗಿ ಧನಸ್ಸು ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ನೆಮ್ಮದಿ ಮತ್ತು ಶಾಂತಿಯನ್ನು ತುಂಬುತ್ತದೆ. ನಿಮ್ಮೊಳಗಿನ ಭಾವನೆಗಳ ರಹಸ್ಯ, ನೀನು ಮೌನವಾಗಿ ಅಳು, ಆದರೆ ತಡೆಯೋದಕ್ಕೆ ಯಾರು ಕೂಡ ಬರ್ತಾ ಇರಲಿಲ್ಲ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಕೊಡೋರು ಇನ್ನು ಮುಂದೆ ಬರ್ತಾರೆ. ನಿಮ್ಮ ನೋವಿನ ಹಿಂದೆ ಖಂಡಿತವಾಗಿ ದೊಡ್ಡ ಕಷ್ಟಗಳು ಬಂದಿತ್ತು. ಅದೇ ರೀತಿ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರಾ. ಈ ಸಮಸ್ಯೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಪಾಠವಾಗಿತ್ತು. ನಿಮ್ಮ ದೊಡ್ಡ ಅನುಭವಗಳು, ಅಡೆತಡೆ, ತೊಂದರೆಗಳು, ಆ ನೋವಿನ ಹಿಂದೆ ದೊಡ್ಡ ಶಕ್ತಿ ಇದೆ. ದೈವ ನಿಮ್ಮೊಳಗೆ ಹೇಳಿದೆ, ಬದುಕು ನಿನ್ನನ್ನು ಮುರಿಯಲಾಗದು. ನೀನು ಎಲ್ಲದಕ್ಕಿಂತ ದೊಡ್ಡದಾಗಿ ಜೀವನದಲ್ಲಿ ಒಂದು ವಿಶೇಷವಾದ ಯಶಸ್ಸನ್ನು ಸಾಧಿಸಲು ಹುಟ್ಟಿರುವಂತಹ ಮನುಷ್ಯ. ಅದೇ ರೀತಿ ನಿಮ್ಮ ಜೀವನಕ್ಕೆ ಬರುವಂತಹ ವಿಶೇಷವಾದ ಒಬ್ಬ ವ್ಯಕ್ತಿಯು ನಿಮ್ಮ ಬಾಳಿನ ಅರ್ಥವನ್ನು ಬದಲಾಯಿಸ್ತಾರೆ. ನೀವು ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸ್ತಾರೆ. ಜೀವನವನ್ನು ಯಾವ ರೀತಿ ಸುಧಾರಣೆ ಮಾಡಿಕೊಳ್ಬೇಕು, ಹಣವನ್ನು ಯಾವ ರೀತಿ ಬರಮಾಡಿಕೊಳ್ಬೇಕು, ಗುರುಗಳ ಆಶೀರ್ವಾದದ ಜೊತೆಗೆ ಈ ಸಮಯ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬೆಳಕನ್ನು ಸೃಷ್ಟಿ ಮಾಡುತ್ತೆ. ಆ ಬೆಳಕಿನಿಂದ ನೀವು ಮುಂದೆ ಸಾಗ್ತಾ ಹೋದರೆ ದೊಡ್ಡ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹಳೆಯ ಕನಸುಗಳ ಪೂರ್ಣತೆ ಸಿಗುತ್ತೆ. ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸ್ಥಿರತೆಯನ್ನು ಕಂಡುಕೊಳ್ತೀರಾ. ಒಮ್ಮೆ ಖಂಡಿತವಾಗಿ ರಾಯರ ಆಶೀರ್ವಾದ ಪಡೆದುಕೊಂಡ ನಂತರ ಸಾಧನೆ, ಗೌರವ, ಮನೆ, ವಾಹನ ಖರೀದಿಯ ಸಾಧ್ಯತೆ, ದೊಡ್ಡ ಸಂತೋಷ ನಿಮ್ಮ ಕಾಲ ಕೆಳಗೆ ಬರುವಂತಹ ಸಮಯವಾಗಿದೆ. ಧನಸ್ಸು ರಾಶಿಯ ಮನದಾಳದ ಶಕ್ತಿಯನ್ನು ಅರಿತುಕೊಳ್ಳೋದು ಹೇಗೆ? ಧನಸ್ಸು ರಾಶಿಯವರು ಬೇರೆಯವರಿಗೆ ಗೊತ್ತಾಗದ ಒಂದು ಗುಪ್ತ ಶಕ್ತಿ ಇರುತ್ತದೆ, ಸತ್ಯವನ್ನು ತಿಳಿಯುವಂತಹ ಶಕ್ತಿ. ಇವರು ಸುಳ್ಳು, ನಕಲಿ ಮಾತು, ನಾಟಕ ಎಲ್ಲವನ್ನ ಕೂಡ ಕಣ್ಣಿಗೆ ಕಾಣಿಸಿಕೊಳ್ತಾರೆ. ಖಂಡಿತವಾಗಿ ಸೂಕ್ಷ್ಮವಾಗಿ ಎಲ್ಲರನ್ನ ಗಮನಿಸ್ತಾರೆ. ಯಾವುದು ತಪ್ಪು, ಯಾವುದು ಸರಿ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಇವರಿಂದ ನಮಗೆ ಯಾವ ತೊಂದರೆ ಆಗುತ್ತೆ ಎಲ್ಲವನ್ನ ತಿಳಿಸುವಂತಹ ಶಕ್ತಿಯನ್ನ ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಜಗತ್ತಿಗೆ ಹೇಳೋದಿಲ್ಲ. ನೀವೊಬ್ಬರೇ ಮೌನವಾಗಿ ಅನುಭವಿಸ್ತೀರಾ, ಗಮನಿಸ್ತೀರಾ, ಮೌನವಾಗಿ ತೀರ್ಮಾನವನ್ನು ಮಾಡ್ತೀರಾ. ಧನಸ್ಸು ರಾಶಿಯ ಜೀವನಕ್ಕೆ ಒಂದು ಸಮಯ ಬರುತ್ತದೆ. ಅಲ್ಲಿ ನಿಜ ಸುಳ್ಳು, ಯಾರು ನಿಮ್ಮವರು, ಯಾರು ನಿಮ್ಮನ್ನು ಬಳಕೆ ಮಾಡಿಕೊಂಡರು ಎಲ್ಲರೂ ಒಂದೇ ದಿನ ಸ್ಪಷ್ಟವಾಗ್ತಾ ಹೋಗುತ್ತೆ. ಆ ದಿನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿಯವರೆಗೆ ನೀವು ಕಣ್ಣೀರನ್ನು ಸುರಿಸಿದ್ದೀರಾ, ಕಷ್ಟವನ್ನು ಅನುಭವಿಸಿದ್ದೀರಾ,
ಸಾಕಷ್ಟು ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದೀರಾ. ಎಲ್ಲವನ್ನ ಕೂಡ ದೇವರು ದೂರದಲ್ಲಿ ನಿಂತು ಗಮನಿಸ್ತಾ ಇದ್ರು. ಧನಸ್ಸು ರಾಶಿಯವರಲ್ಲಿರುವಂತಹ ಸಹನೆ ಎಂಬ ಅಸ್ತ್ರ. ಧನಸ್ಸು ರಾಶಿಯವರು ಜಗಳ ಮಾಡೋದು ಇಷ್ಟಪಡೋದಿಲ್ಲ. ಆದರೆ ಯಾವುದೇ ರೀತಿಯ ತಪ್ಪಿಲ್ಲದೆ ಇದ್ರೂ ಕೂಡ ಅವರ ಮುಂದೆ ಜಗಳವನ್ನ ಮಾಡೋದಕ್ಕೆ ಬಿಡೋದಿಲ್ಲ. ಅವರ ನಿಶ್ಚಯತೆ ಗೊತ್ತಾ, ಅದು ಭಯವಾಗಿರುತ್ತದೆ. ಭಯವನ್ನ ಬಿಟ್ಟರೆ ಖಂಡಿತವಾಗಿ ಇವರು ಹಿಡಿದಂತಹ ದಾರಿಯಲ್ಲಿ ಸ್ಪಷ್ಟವಾಗಿ ಸಾಗುತ್ತಾರೆ. ಧನಸ್ಸು ರಾಶಿಯವರಿಗೆ ಎದುರಾಗೋದು ಕಷ್ಟಗಳೇ ಆಗಿರುತ್ತೆ. ಆದರೆ ಸಹನೆಯ ಮೂಲಕ ಗೆಲ್ಲುವಂತಹ ತಂತ್ರ ಕೂಡ ಅವರಿಗೆ ಗೊತ್ತಿರುತ್ತೆ. ಈ ಸಮಯ ಯೋಗ, ಧ್ಯಾನ ಮಾಡೋದು, ದೇವರನ್ನ ನಂಬೋದು, ನಿಮ್ಮ ಮನಸ್ಸನ್ನ ಸೀಮಿತದಲ್ಲಿ ಇಟ್ಟುಕೊಳ್ಳುವ ಮೂಲಕ ಖಂಡಿತವಾಗಿ ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆ, ದೊಡ್ಡ ತಿರುವು ನಿಮಗಾಗಿ ಕಾದಿರುತ್ತದೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮಗೆ ಯಾರು ಕೇಡು ಮಾಡಿದ್ರು ಕೂಡ ನೀವು ಪ್ರತೀಕಾರ ಮಾಡಬೇಕಾಗಿಲ್ಲ. ಕಾಲವೇ ಅದನ್ನು ಮಾಡುತ್ತದೆ. ಅದೇ ರೀತಿ ನೀವು ಸ್ಪಷ್ಟವಾಗಿ ಒಂದು ಸೈಲೆಂಟ್ ಆಗಿ ನಿಮ್ಮ ಜೀವನವನ್ನು ನಡೆಸ್ಕೊಂಡೋದ್ರೆ ಖಂಡಿತವಾಗಿ ನಿಮ್ಮ ಹೋರಾಟದಲ್ಲಿ ನೀವು ಗೆಲುವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರು ದುಃಖವನ್ನು ಮರೆಮಾಚುವಲ್ಲಿ ಮಾಸ್ಟರ್ಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೊರಗೆ ನಗು, ಒಳಗೆ ಹೋರಾಟ, ದುಃಖ ಎಲ್ಲವನ್ನ ಹೆಚ್ಚು ಬಾರಿ ನೀವು ಅನುಭವಿಸಿದ್ದೀರಾ, ಸಹಿಸಿಕೊಂಡಿದ್ದೀರಾ. ಇನ್ನೊಬ್ಬರಿಗಾಗಿ ತ್ಯಾಗ ಮಾಡ್ತೀರಾ. ಆ ತ್ಯಾಗಕ್ಕೆ ಬೆಲೆ ಕೊಡುವವರು ಬಹಳ ಕಡಿಮೆ ಇದ್ದಾರೆ. ಆದರೆ ನೆನಪಿಡಿ, ಈ ರಾಶಿಯವರಿಗೆ ಬಿದ್ದರೂ ಕೂಡ ಹೇಳುವಂತಹ ಶಕ್ತಿ ಹೆಚ್ಚಾಗಿರುತ್ತೆ. ಒಬ್ಬನು ನಿಮಗೆ ಹಾನಿ ಮಾಡಿದರೂ ಕೂಡ ನೀವು ಮತ್ತೆ ಮತ್ತೆ ಬೆಳೆಯೋದಕ್ಕೆ ಹುಟ್ಟಿದಂಥವರು. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಯಾವುದೇ ಒಂದು ಸ್ಥಾನಕ್ಕೆ ಬೇಕಾದರೂ ಹೋಗೋದಕ್ಕೆ ನೀವು ಹಲವಾರು ರೀತಿಯ ಕಷ್ಟವನ್ನು, ಪರಿಶ್ರಮವನ್ನು ಪಡ್ತಾ ಹೋಗ್ತೀರಾ. ನೀವು ಇಲ್ಲಿಯವರೆಗೆ ಪಟ್ಟಂತಹ ಕಷ್ಟ, ಪರಿಶ್ರಮ ಎಂದಿಗೂ ಕೂಡ ನಿಮ್ಮ ಕೈ ಬಿಡೋದಿಲ್ಲ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟಂತಹ ವಿಶೇಷವಾದ ಶಕ್ತಿ. ಈ ರಾಶಿಗೆ ಒಂದು ಅದ್ಭುತವಾದ ವರ ಅಂದರೆ ಒಳ್ಳೆಯ ಹೃದಯ. ನೀವು ಯಾರನ್ನ ಕೂಡ ನೋಯಿಸೋಕೆ ಇಷ್ಟಪಡೋದಿಲ್ಲ. ಯಾರಾದರೂ ಹಸಿವಾಗಿದ್ರೆ ನೀವು ಎಲ್ಲವನ್ನ ಕೊಡ್ತೀರಾ, ಅವರ ಹಸಿವನ್ನು ತೀರಿಸ್ತೀರಾ. ಅದೇ ರೀತಿ ನಿಮ್ಮ ದಯಾಳು ಮನಸ್ಸು ನಿಮ್ಮ ಜೀವನವನ್ನು ಕೆಲವೊಮ್ಮೆ ಕಷ್ಟಪಡಿಸಿದೆ. ನಿಮ್ಮ ನಂಬಿದವರಿಂದಲೇ ನೀವು ಬಹಳಷ್ಟು ಬಾರಿ ಮೋಸಕ್ಕೆ ಒಳಗಾಗಿದ್ದೀರಾ. ಅದೇ ರೀತಿ ನಿಮ್ಮ ಮನಸ್ಸು ನಿಮಗೆ ದೊಡ್ಡ ನೆಮ್ಮದಿಯನ್ನು ತಂದುಕೊಡುತ್ತೆ. ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಸಹಾಯವನ್ನು ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು. ಏಕೆಂದರೆ ನಿಮ್ಮ ಸಹಾಯವನ್ನು ಪಡೆದುಕೊಂಡು ಕೆಲವಷ್ಟು ಜನರು ನಿಮಗೆ ಮೋಸ ಮಾಡಿರುವಂತಹ ನಿದರ್ಶನಗಳು ಬಹಳಷ್ಟಿದೆ. ಆದರೆ ನಿಮ್ಮ ಜೀವನದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಜಗಳಗಳಿಂದ ದೂರ ಇರಬೇಕು. ಶದ್ದು, ಗದ್ದಲ ಎಲ್ಲವನ್ನ ನೀವು ಇಷ್ಟಪಡೋದಿಲ್ಲ. ಆದ್ದರಿಂದ ಅಂತಹ ಸ್ಥಳದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಬಲವನ್ನು ಹೆಚ್ಚಿಸ್ಕೊಳ್ಬೇಕು, ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು, ಅಂದರೆ ಶಾಂತಿಯಾಗಿರಬೇಕು. ಇದೆಲ್ಲ ನಿಮ್ಮ ದೌರ್ಬಲ್ಯತೆಗಳಿಂದ ಜೀವನವನ್ನು ಗೆಲ್ಲುವಂತಹ ಒಂದು ಮೌಲ್ಯವಾಗಿದೆ. ಈ ಸಮಯ ನೀವು ನಗುತ್ತಾ ಎಲ್ಲ ಕೆಲಸವನ್ನ ನಿರ್ವಹಿಸ್ತೀರಾ. ನಿಮ್ಮ ಜೀವನದಲ್ಲಿ ತೊಂದರೆಗಳು ಶಾಶ್ವತವಲ್ಲ. ಇನ್ನು ಧನಸ್ಸು ರಾಶಿಯವರು ಒಮ್ಮೆ ಪ್ರೀತಿ ಮಾಡಿದರೆ ಜೀವನವನ್ನೇ ಕೊಡುವಷ್ಟು, ಜೀವವನ್ನೇ ನೀಡುವಷ್ಟು ಪ್ರೀತಿಯನ್ನ ಮಾಡ್ತಾರೆ. ತುಂಬಾ ಒಳ್ಳೆಯ ಗಂಭೀರವಾದ ಹೃದಯವನ್ನ ಹೊಂದಿರುವಂತಹ ಇವರಿಗೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ವಿಶೇಷವಾದ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ. ನಿಮ್ಮ ಹೃದಯ ಒಮ್ಮೆ ಮುರಿದ ಬಳಿಕ ನಗು ಬರುವುದು ಅಸಾಧ್ಯವಾಗಿರುತ್ತೆ. ಆದರೆ ವಿಶ್ವಾಸ ಹಿಂದಿರುಗೋದಿಲ್ಲ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಏಳು ಬೀಳುಗಳು ಬಂದರೂ ಕೂಡ ಅದನ್ನೆಲ್ಲ ನಿರ್ವಹಿಸಿ ಜೀವನಕ್ಕೆ ಬರುತ್ತಿರುವಂತಹ ಬದಲಾವಣೆಯನ್ನು ಸ್ವಾಗತಿಸೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಇನ್ನು ಮುಂದೆ ಧನಸ್ಸು ರಾಶಿಯವರ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಬೇಡದವರನ್ನ ದೂರ ಮಾಡ್ತೀರಾ. ಹೊಸ ಅವಕಾಶಗಳನ್ನು ಕೈ ಬೀಸಿ ಕರೆಯುತ್ತೀರಾ. ಹಳೆಯ ಕನಸುಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಈ ಸಮಯ ಸೂಕ್ತವಾಗಿದೆ. ಜೀವನ ನಿಮಗೆ ಹೇಳುತ್ತದೆ, ನೀನು ಎಲ್ಲವನ್ನ ಅನುಭವಿಸಿದ್ದೀ. ಈಗ ನಿನ್ನ ಬೆಳಕು ತೋರುವಂತಹ ಸಮಯ. ನಿನ್ನ ದಾರಿಯಲ್ಲಿ ನೀನು ಸ್ಪಷ್ಟವಾದ ಹೆಜ್ಜೆ ಇಡುವಂತಹ ವಿಶೇಷವಾದ ಸಂದರ್ಭ. ಇದಕ್ಕೆ ನಿಮಗೆ ಮಾರ್ಗದರ್ಶಕನಾಗಿ ದೇವರು ಕಳಿಸಿರುವಂತಹ ಒಬ್ಬ ವಿಶೇಷವಾದ ಬಿ ಅಕ್ಷರದ ವ್ಯಕ್ತಿ ನಿಮಗೆ ಸಾಥ್ ನೀಡ್ತಾರೆ ಮತ್ತು ನಿಮ್ಮ ಜೊತೆ ನಿಂತು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ನೀವು ಸೋತಾಗ, ಕುಗ್ಗಿದಾಗ ನಿಮಗೆ ಆತ್ಮವಿಶ್ವಾಸ, ಧೈರ್ಯವನ್ನು ಕೊಡ್ತಾರೆ. ನಿಮ್ಮ ಕಷ್ಟಗಳಲ್ಲಿ, ನಿಮ್ಮ ಸಾಲಗಳಲ್ಲಿ ಸಹಭಾಗಿ ಆಗ್ತಾರೆ. ಒಟ್ಟಾರೆಯಾಗಿ ಅವರು ಬಂದ ನಂತರ ನೀವು ಜೀವನವನ್ನು ನೋಡುವಂತಹ ದಿಕ್ಕೇ ಬದಲಾಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರು ಮೌನದಿಂದ ಗೆಲ್ಲುವಂತಹ ಕಲೆಯನ್ನು ಹೊಂದಿರ್ತಾರೆ. ಯಾರನ್ನ ಕೂಡ ಗೆಲ್ಲೋದಕ್ಕೆ ನೀವು ಜಗಳ ಮಾಡಬೇಕಾಗಿಲ್ಲ. ನಿಮ್ಮ ಕೆಲಸವೇ ನಿಮಗೆ ಉತ್ತರವನ್ನು ಕೊಡುತ್ತದೆ. ನೀವು ಮಾಡಿದ ಕೆಲಸ ಇನ್ನೊಬ್ಬರ ಒಂದು ವಿಶೇಷತೆಗೆ, ಪ್ರಗತಿಗೆ ಮತ್ತು ಅವರ ದೊಡ್ಡತನಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಇದರಿಂದ ಮೌನ, ಪ್ರಗತಿ, ಸಹನೆ ಇವೇ ನಿಮ್ಮ ಹಸ್ತಗಳಾಗಿರುತ್ತೆ. ಇನ್ನು ಮುಂದೆ ನೀವು ಯಾವುದೇ ರೀತಿಯ ನಕಾರಾತ್ಮಕ ಅಂಶದಲ್ಲಿ ನೀವು ಒಂದು ಶತ್ರುತ್ವವನ್ನು ಬೆಳೆಸುವಂತಹ ಕಾರಣವೇ ಇರೋದಿಲ್ಲ. ಏಕೆಂದರೆ ನಿಮ್ಮ ಗುರಿ ಅಂತಿಮವಾಗಿ ನೆಮ್ಮದಿಯ ಕಡೆಗೆ ಇರೋದ್ರಿಂದ ನಿಮ್ಮ ಜೀವನದ ಅತ್ಯಂತ ಗುರಿ ಶಾಂತಿಯಾಗಿರುತ್ತೆ. ಹಾಗಾಗಿ ನೀವು ವಿಷದವರಿಂದ ದೂರ ಹೋಗ್ತೀರಾ. ನಿಮ್ಮನ್ನ ನೋಯಿಸಿದವರನ್ನ ಮೌನವಾಗಿ ಬಿಟ್ಟು ಹೋಗ್ತೀರಾ. ಅಪಮಾನ ಮಾಡಿದವರ ಜೊತೆ ಜಗಳ ಮಾಡೋದಿಲ್ಲ. ಏಕೆಂದರೆ ನಿಮಗೆ ಗೆಲ್ಲೋದು ಜನರ ಮೇಲೆ ಅಲ್ಲ, ಜೀವನದ ಮೇಲೆ ಅನ್ನುವಂತಹ ಅತ್ಯಂತ ಕಹಿ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಧನಸ್ಸು ರಾಶಿಯವರು ಅಂತ್ಯ ಯಾವಾಗಲೂ ಸುಂದರವಾಗಿರುತ್ತೆ. ಸಮಯ ತಡವಾಗಿ ಬರುತ್ತದೆ, ಆದರೆ ಬಂದ ನಂತರ ದೊಡ್ಡ ಫಲವನ್ನ ನಿಮ್ಮ ಕೈಯಲ್ಲಿ ಇಟ್ಟು ಹೋಗುತ್ತೆ. ಒಟ್ಟಾರೆಯಾಗಿ ಸಮಯ ನಿಮಗಾಗಿ ಬಂದಿರುವಂತಹ
ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ನಿರೂಪಣೆ ಮಾಡುವಂತಹ ಅದ್ಭುತವಾದ ಸಮಯ. ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತದೆ. ಖಂಡಿತವಾಗಿ ಆ ವ್ಯಕ್ತಿಯ ಮಾತುಗಳನ್ನು ನಿರ್ಲಕ್ಷಿಸಬೇಡಿ. ಆ ವ್ಯಕ್ತಿ ಮನೆ ಒಳಗೆ ಕಾಲಿಟ್ಟ ಕ್ಷಣದಿಂದ ನಿಮ್ಮ ಮನೆಯ ವಾತಾವರಣ ಬದಲಾಗುತ್ತೆ. ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ಎಲ್ಲ ಕಷ್ಟಗಳಿಗೆ ಈ ಸಮಯ ಪರಿಹಾರ ಮತ್ತು ಒಂದು ಅರ್ಥ ಸಿಗುವ ಸಾಧ್ಯತೆ ಇರೋದ್ರಿಂದ ಧನಸ್ಸು ರಾಶಿಯವರ ಜೀವನದಲ್ಲಿ ಬಹಳ ವಿರಳವಾಗಿ ಬರುವಂತಹ ಘಟನೆ. ಈ ಅವಕಾಶಗಳನ್ನು ನೀವು ಗುರುತಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದ ಸಂಪೂರ್ಣವಾದ ಅರ್ಥವನ್ನು, ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ. ಆ ವ್ಯಕ್ತಿ ಈಗಾಗಲೇ ಏಕೆ ಬರುತ್ತಿದ್ದಾರೆ? ಕಾಲಚಕ್ರ ನಿಮಗಾಗಿ ನೀಡಿರುವಂತಹ ವಿಶೇಷವಾದ ಸಂಕೇತ. ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಬಹಳ ತಡವಾಗಿ ನಡೆಯುತ್ತಿರುವಂತೆ ಕಾಣಿಸುತ್ತದೆ, ಆದರೆ ಸ್ಪಷ್ಟವಾಗಿರುತ್ತದೆ. ಎಷ್ಟೋ ವರ್ಷಗಳಿಂದ ಕಾಯುತ್ತಿರುವಂತಹ ಬದಲಾವಣೆಗಳು ಈಗ ಏಕೆ ಪ್ರಾರಂಭವಾಗುತ್ತಿದೆ ಎಂಬಂತಹ ಸಂದೇಹ ನಿಮ್ಮಲ್ಲಿ ಇರಬಹುದು. ಅದಕ್ಕೆ ಕಾರಣ ಕಾಲಚಕ್ರ. ಖಂಡಿತವಾಗಿ ಧನಸ್ಸು ರಾಶಿ ಜನರಿಗೆ ಸಮಯ ಬಹಳ ಮುಖ್ಯವಾಗಿರುತ್ತೆ. ಮುಂಚಿತವಾಗಿ ನಡೆದರೆ ನಷ್ಟ, ತಡವಾಗಿ ನಡೆದರೆ ನೋವು. ಆದ್ದರಿಂದಾಗಿ ಪ್ರತಿಯೊಂದು ನಿರ್ದಿಷ್ಟ ಸಮಯದಲ್ಲಿ, ಕ್ಷಣದಲ್ಲಿಯೇ ಜೀವನದ ಪ್ರತಿಯೊಂದು ಚಕ್ರವೂ ಕೂಡ ತಿರುಗುತ್ತಾ ಬರುತ್ತೆ. ಒಟ್ಟಾರೆಯಾಗಿ ಬಿ ಅಕ್ಷರದಿಂದ ಪ್ರಾರಂಭವಾಗುವ ಆ ವ್ಯಕ್ತಿ ಈಗಾಗಲೇ ಬರಲು ಕಾರಣ ನೀವು ಮಾನಸಿಕವಾಗಿ ಸಿದ್ಧರಾಗಿರೋದು. ಕಳೆದ ಕೆಲವು ವರ್ಷಗಳ ಹಿಂದೆ ಅವರು ಬಂದಿದ್ದರೆ ನೀವು ಕೇಳುವಂತಹ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಈಗ ನಿಮ್ಮಲ್ಲಿ ಕೋಪ ಕಡಿಮೆ ಆಗಿದೆ, ಆವೇಶ, ಆತುರ ಹೆಚ್ಚಾಗಿ ದೂರವಾಗಿದೆ. ಈಗ ನೀವು ಮೌನವಾಗಿ ಯೋಚಿಸುವಂತಹ ಸ್ಥಿತಿಗೆ ಬಂದಿದ್ದೀರಾ. ಇದೇ ಸಮಯದಲ್ಲಿ ಖಂಡಿತವಾಗಿ ಈ ವ್ಯಕ್ತಿ ಬರೋದ್ರ ಜೊತೆಗೆ ನಿಮ್ಮ ಹಿಂದೆ ಮತ್ತೊಂದು ಶಕ್ತಿಯ ಕಾರಣವೂ ಇರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂತಹ ತಿರುವನ್ನು ನೀವು ತಲುಪಿದ್ದೀರಾ. ಈ ಸಮಯ ಆ ನಿರ್ಧಾರ ಸರಿಯೇ ಅಥವಾ ತಪ್ಪೇ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಟ್ಟಾರೆಯಾಗಿ ದೇವರು ನೇರವಾಗಿ ಬಂದು ಹೇಳಿದನು, ಒಬ್ಬ ವ್ಯಕ್ತಿ ರೂಪದಲ್ಲಿ ಬಂದು ನಿನ್ನ ಮಾತಿನ ರೂಪದಲ್ಲಿ, ಸಂಕೇತದ ರೂಪದಲ್ಲಿ ನಿನಗೆ ಶಕ್ತಿಯನ್ನು ನೀಡುತ್ತೇನೆ. ಅದೇ ಈ ವ್ಯಕ್ತಿಯ. ಇತ್ತೀಚೆಗೆ ನೀವು ಒಳಗೆ ಒಂದು ಪ್ರಶ್ನೆಯಿಂದ ಬಳಲುತ್ತಿದ್ದೀರಾ. ಮುಂದೆ ಹೋಗಬೇಕೆ ಅಥವಾ ಇಲ್ಲಿಯೇ ನಿಲ್ಲಬೇಕೆ? ಯಾವ ರೀತಿ ಜೀವನವನ್ನು ಎದುರಿಸಬೇಕು? ಉತ್ತರ ಹೇಳಲು ಈ ವ್ಯಕ್ತಿ ಬರುತ್ತಿದ್ದಾರೆ. ನೀವು ಗಮನಿಸಬೇಕಾದಂತಹ ಒಂದೇ ವಿಷಯವೆಂದರೆ ಅವನ ಮಾತುಗಳು ಸಾಮಾನ್ಯವಾಗಿ ಕಂಡರೂ ಕೂಡ ಆಳವಾಗಿ ಯೋಚಿಸಿದರೆ ಅವು ನಿಮಗೆ ದಾರಿಯನ್ನು ತೋರಿಸುತ್ತದೆ. ಖಂಡಿತವಾಗಿ ಈ ಸಮಯ ತಪ್ಪಿ ಹೋದರೆ ಮತ್ತೆ ಮತ್ತೆ ತುಂಬ ತಡವಾಗುತ್ತದೆ. ಆದ್ದರಿಂದ ಕಾಲವು ನಿಮಗೆ ಕೊನೆಯ ಎಚ್ಚರಿಕೆಯಂತೆ ಈ ಒಂದು ವ್ಯಕ್ತಿಯನ್ನು ನಿಮ್ಮ ಬಳಿಗೆ ಕಳಿಸುತ್ತಿದ್ದಾರೆ. ಇದು ಭಯಪಡಿಸುವಂತಹ ವಿಷಯವಲ್ಲ. ಖಂಡಿತವಾಗಿ ಇದು ಅವಕಾಶದ ಸಂದರ್ಭ. ಫೆಬ್ರವರಿ 1, 2, 3, 4, 5, 6 ವಿಧಿಯ ದ್ವಾರ ನಿಧಾನವಾಗಿ ನಿಮ್ಮ ಕಡೆಗೆ ತೆರೆಯುತ್ತಿದೆ. ಈ ದಿನ ಖಂಡಿತವಾಗಿ ನಿಮಗೆ ಅನೇಕ ರೀತಿಯ ಒಂದು ಹಬ್ಬದ ದಿನ ಅಂತ ಹೇಳಬಹುದು. ಧನಸ್ಸು ರಾಶಿಯವರಿಗೆ ಇದು ಆಂತರಿಕ ಬದಲಾವಣೆಗಳು ನಡೆಯುವಂತಹ ದಿನವಾಗಿದೆ. ಹೊರಗೆ ಯಾವುದೇ ಗಡಿಬಿಡಿ ಕಾಣಿಸದೇ ಇದ್ದರೂ ಕೂಡ ಒಳಗೆ ಒಂದು ಬಾಗಿಲು ತೆರೆಯುತ್ತದೆ. ನೀವು ಗಮನಿಸದೇ ಇದ್ದರೂ ಕೂಡ ಖಂಡಿತವಾಗಿ ನಿಮ್ಮ ಜೀವನದ ಹಂತ ಹಂತದ ಬದಲಾವಣೆ ಪ್ರಾರಂಭಿಸ್ತಾ ಇದೆ. ಇದು ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುವಂತಹ ಸಮಯ. ಇಲ್ಲಿಯವರೆಗೆ ನೀವು ಹಿಡಿದುಕೊಂಡಿರುವಂತಹ ತಪ್ಪು ದಾರಿ ಅಥವಾ ಅನಗತ್ಯವಾದ ಭಾರ ಎಂದು ಒಂದು ಆಲೋಚನೆಯನ್ನು ಬಿಟ್ಟು ಬಿಡಬೇಕು ಎಂಬಂತಹ ಭಾವನೆ ಬಲವಾಗಿ ಬರುತ್ತದೆ. ಅದೇ ವಿಧಿಯ ಬದಲಾವಣೆಗೆ ಮೊದಲ ಹೆಜ್ಜೆಯಾಗಿರುತ್ತೆ. ಇದು ನಿಮಗೆ ಹೆಚ್ಚಾಗಿ ಏಕಾಂಗಿಯಾಗಿರಬೇಕು ಎಂದು ಅನಿಸುತ್ತದೆ. ಜನರ ಮಧ್ಯೆ ಇದ್ದರೂ ಕೂಡ ಮನಸ್ಸು ಒಳಗೊಳಗೆ ಒಂದು ಎಚ್ಚರಿಕೆಯಿಂದ ಹೋಗುತ್ತದೆ. ಇದು ಒಳ್ಳೆಯದು, ಏಕೆಂದರೆ ಇಂದು ನಿಮ್ಮ ಆತ್ಮ ನಿಮ್ಮೊಂದಿಗೆ ಮಾತನಾಡೋಕೆ ಶುರು ಮಾಡುತ್ತೆ. ಒಟ್ಟಾರೆ ನೀವು ಅದನ್ನು ಕೇಳಲು ಸಾಧ್ಯವಾದರೆ ನಿಮ್ಮ ಜೀವನ ದೊಡ್ಡ ತಪ್ಪಿನಿಂದ ಪಾರಾಗುತ್ತೀರಾ. ಈ ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ನೀವು ರಾತ್ರಿ ನೋಡುವ ಕನಸು, ಕೇಳುವಂತಹ ಮಾತು, ಎನ್ನುವಂತಹ ವಾಕ್ಯ ಎಲ್ಲವೂ ಸಂಕೇತಗಳೇ ಆಗಿರುತ್ತದೆ. ಹಗುರವಾಗಿ ತೆಗೆದುಕೊಳ್ಬೇಡಿ. ಅದೇ ನಿಮ್ಮ ಭವಿಷ್ಯಕ್ಕೆ ಬೀಜವಾಗಿರುತ್ತೆ. ಇಂದು ನೀವು ಮಾಡುವಂತಹ ಸಣ್ಣ ಬದಲಾವಣೆ ಮುಂದಿನ ತಿಂಗಳುಗಳಲ್ಲಿ ಎಲ್ಲದರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಒಟ್ಟಾರೆಯಾಗಿ ಇದು ಕೋಪ, ಹಠಮಾರಿತನ ಕಡಿಮೆ ಮಾಡಿದರೆ ಖಂಡಿತ ವಿಧಿಯು ನಿಮ್ಮ ಕಡೆಗೆ ತಿರುಗುತ್ತದೆ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಅದನ್ನು ಬಲವಾಗಿ ನೀವೇನಾದರೂ ವಿರೋಧಿ ಮಾಡಿದ್ರೆ ಸ್ವಲ್ಪ ವಿಳಂಬವಾಗೋದು ಖಚಿತ. ಫೆಬ್ರವರಿ ತಿಂಗಳು ಅದೃಷ್ಟದ ಬದಲಾವಣೆ ನಿಜವಾಗಿ ಪ್ರಾರಂಭವಾಗುವಂಥ ಹಂತವಾಗಿರುತ್ತೆ. ಈ ದಿನ ಖಂಡಿತ ನಿಮಗೆ ಹೊಸ ಉಸಿರು, ಹೊಸ ಜೀವನ, ಹೊಸ ಆಲೋಚನೆ, ಹೊಸ ಮಾರ್ಗ. ಬೆಳಗ್ಗೆ ಎದ್ದಾಗ ನಿಮ್ಮ ಜೀವನದಲ್ಲಿ ಏನೋ ಒಂಥರ ಒಂದು ಹಗುರವಾದ ಭಾವನೆ ಇರುತ್ತದೆ. ಒಟ್ಟಾರೆಯಾಗಿ ಸಮಸ್ಯೆಗಳಿದ್ರೂ ಕೂಡ ಮನಸ್ಸು ಭಾರವಾಗಿರೋದಿಲ್ಲ. ಇದು ಅದೃಷ್ಟದ ಬದಲಾವಣೆಯ ಪ್ರಾರಂಭವಾದ ಸಂಕೇತವಾಗಿರುತ್ತೆ. ಒಟ್ಟಾರೆಯಾಗಿ ನೀವು ಕೇಳುವ ಒಂದು ಒಳ್ಳೆಯ ಸುದ್ದಿ ಅಥವಾ ಮಾತನಾಡುವ ಒಂದು ಸಂಭಾಷಣೆ ನಿಮ್ಮ ಜೀವನವನ್ನು, ಆಲೋಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ಸಮಯ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಬಾಳಿನಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಅದ್ಭುತವಾಗಿರುತ್ತೆ.
ಈ ಸಮಯ ನಾವು ನೀಡಿರುವಂತಹ ಪ್ರತಿಯೊಂದು ಮುನ್ನೆಚ್ಚರಿಕೆ ಕೂಡ ನಿಮ್ಮ ದೊಡ್ಡ ಕಷ್ಟಗಳಿಂದ ಸುರಕ್ಷಣೆಯನ್ನು ಕೊಡ್ತಾ ಹೋಗುತ್ತೆ. ಖಂಡಿತವಾಗಿ ರಾಯರನ್ನು ನಂಬೋದು, ಮಂತ್ರವನ್ನು ಜಪಿಸೋದು, ಓಂ ರಾಘವೇಂದ್ರಾಯ ನಮಃ ಎಂಬ ಮಂತ್ರದಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಧನಸ್ಸು ರಾಶಿಯವರಿಗೆ ಸಂಪೂರ್ಣವಾಗಿ ದೇವರ ಕೃಪೆ ಬಹಳ ಸುಲಭವಾಗಿ, ಆಳವಾಗಿ, ಬಲವಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಭಯ, ಸಂದೇಹ, ಶತ್ರು ಬಾಧೆಗಳು ಇದ್ದಾಗ ಖಂಡಿತವಾಗಿ ಈ ಒಂದು ರಾಯರನ್ನು ಸ್ಮರಿಸೋದು ದೊಡ್ಡ ರಕ್ಷಣೆ ಆಗಿರುತ್ತೆ. ಏಕೆಂದರೆ ಖಂಡಿತವಾಗಿ ಹನುಮಂತನ ಸ್ಮರಣೆಗೂ ಕೂಡ ರಾಯರ ಆಶೀರ್ವಾದ ಒಂದು ಅದ್ಭುತವಾಗಿ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಲು ನೀಡುವಂತಹ ಒಂದು ಪ್ರಮುಖವಾದ ಸಂದರ್ಭವಾಗಿರುತ್ತೆ. ದೊಡ್ಡ ದೊಡ್ಡ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ತುಂಬಿರುತ್ತೆ. ಅಡೆತಡೆಗಳು ನಿಧಾನವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಈ ಮಂತ್ರವನ್ನು ಖಂಡಿತವಾಗಿ ಮನಸ್ಸಿನಲ್ಲಿ ಜಪಿಸಿ. ಇದರಿಂದ ನಿಮ್ಮ ಪ್ರಾಣಶಕ್ತಿ ಜಾಗೃತವಾಗುತ್ತೆ. ನಿಮ್ಮ ಮನಸ್ಸಿನ ಕೆಲವೊಂದಿಷ್ಟು ನಕಾರಾತ್ಮಕ ಅಂಶಗಳ ಪರಿಣಾಮವನ್ನು ದೂರ ಮಾಡ್ಕೊಳ್ತೀರಾ. ಖಂಡಿತವಾಗಿ ಇದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ನೀವು ಒಂಟಿಯಲ್ಲ, ನಿಮ್ಮ ಜೊತೆ ದೇವರಿದ್ದಾನೆ ಎಂಬ ಭಾವನೆ ಬಲವಾಗಿ ಮೂಡುತ್ತದೆ. ಇದೇ ಧನಸ್ಸು ರಾಶಿಯವರ ಕೊನೆಯ ಬಲವಾದಂತಹ ವಿಶೇಷವಾದ ಸಂದರ್ಭ. ಇಲ್ಲಿಯವರೆಗೆ ನೀವು ಶ್ರದ್ಧೆಯಿಂದ ಕೇಳಿದ್ದೀರಾ, ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಇದು ನಿಮ್ಮನ್ನ ದೇವರು ಕಾಪಾಡುತ್ತಿದ್ದಾನೆ ಎನ್ನುವಂತಹ ಸಂಪೂರ್ಣವಾದ ಅರ್ಥವಾಗಿತ್ತು. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನಡೆದ ಪ್ರತಿಯೊಂದು ಘಟನೆಯೂ ಆಕಸ್ಮಿಕವಲ್ಲ, ಎಲ್ಲದಕ್ಕೂ ಕೂಡ ಒಂದು ಕಾರಣವಿತ್ತು. ಇನ್ನು ಮುಂದೆ ನೀವು ಎದುರಿಸುವಂತಹ ಕಷ್ಟಗಳು ದೂರವಾಗಿ ಕಣ್ಣೀರಿನ ಹನಿ, ಮೌನ ಹೋರಾಟಗಳು ಎಲ್ಲವೂ ಕೂಡ ಮುಕ್ತಾಯದ ಹಂತವನ್ನು ತಲುಪಿದೆ. ಈ ಅರ್ಥವನ್ನು ಪಡೆದುಕೊಳ್ಳುತ್ತಾ ಇನ್ನು ಮುಂದೆ ನಿಮ್ಮ ಜೀವನ ನಿಧಾನವಾಗಿ, ಅಂದರೆ ಖಂಡಿತವಾಗಿ ಕೂಡ ಶಾಶ್ವತವಾಗಿ, ಸಂಪೂರ್ಣವಾದ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಈ ವಿಶೇಷವಾದ ಮಾಹಿತಿಗಳು ನಿಮ್ಮ ಮನಸ್ಸನ್ನು ಮುಟ್ಟಿದರೆ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.